ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿನ್ನೆ ಉಪಹಾರ ಕೂಟದಲ್ಲೇನೆ ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಶಾಸಕ ಈಶ್ವರ್ ಖಂಡ್ರೆ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಸಿಎಲ್ಪಿ ಸಭೆ, ದೆಹಲಿಗೆ ಬರೋದಕ್ಕೆ ನನಗೆ ಹೇಳಿಲ್ಲ, ನನಗೆ ಯಾವುದೇ ಹುದ್ದೆ ಕೊಟ್ಟರೂ ಕೂಡ ನಿಭಾಯಿಸ್ತೇನೆ. ನಾನು ಅರಣ್ಯ ಸಚಿವನಾಗಿ ಸಾಕಷ್ಟು ಸೇವೆ ಮಾಡಿದ್ದೇನೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೇನೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಸಾಕಷ್ಟು ಸೇವೆ ಮಾಡಿದ್ದೀವಿ, ಡಿಕೆ ಅವರ ನೇತೃತ್ವದ ಸರ್ಕಾರದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ. ನಮ್ಮ ಪ್ರತಿನಿಧಿ ಈರಣ್ಣ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸರ್, ಈಗ ಹೊಸ ಸರ್ಕಾರ ರಚನೆ ಆಗ್ತಿದೆ, ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದ್ರ ಬಗ್ಗೆ ಅಪ್ಡೇಟ್ಸ್ ಸರ್. ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಮತ್ತು ಈಗಾಗಲೇ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ. ಉತ್ತಮವಾದಂಥ ಒಂದು ಸಚಿವ ಸಂಪುಟ ರಚನೆ ಮಾಡ್ತಾರೆ. ಮತ್ತು ನಮ್ಮ ಎದುರುಗಡೆ ಇನ್ನೂ ಅನೇಕ ಸವಾಲುಗಳಿದ್ದಾವೆ. ಮುಂಬರುವಂಥ 2 ವರ್ಷದಲ್ಲೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಿ ಇವತ್ತು ದಕ್ಷತೆಯಿಂದ ಇವತ್ತು ಆಡಳಿತವನ್ನು ಕೊಟ್ಟು ಮತ್ತೆ ಪುನಃ ಕಾಂಗ್ರೆಸ್ ಪಕ್ಷ 2028ರಲ್ಲಿ ಅಧಿಕಾರಕ್ಕೆ ತರ್ತವೆ ಅನ್ನುವಂಥ ವಿಶ್ವಾಸ ಇದೆ. ಸರ್, ಈಗ ಸಿದ್ದರಾಮಯ್ಯ ಅವರ ನಂತರ ಹೂ ಇಸ್ ನೆಕ್ಸ್ಟ್ ಅನ್ನೋ ಕ್ವಶನ್ ಬಂದಿತ್ತು. ಅದಕ್ಕೆ ಆನ್ಸರ್ ಡಿಕೆ ಶಿವಕುಮಾರ್ ಅಂತ ಸಿಕ್ಕಿದೆ. ಬಟ್ ಈಗ ಡಿಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ 4 ಮಂದಿ DCM ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನೋ ಚರ್ಚೆ ನಡೀತಿದೆ. ಅದರಲ್ಲಿ ಪ್ರಮುಖವಾಗಿ ನೀವು ಕೂಡ ಆಕಾಂಕ್ಷಿ ಸರ್. ನೋಡಿ, ಈಗ DCM ಹುದ್ದೆ ರಚನೆ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. 4 ಮಂದಿ ಹುದ್ದೆ DCM ಹುದ್ದೆ ಸೃಷ್ಟಿನಲ್ಲಿ ಸಮುದಾಯವರು ಲೆಕ್ಕಾಚಾರ ನಡೀತಿದೆ. ಒಂದಿದ್ ಲಿಂಗಾಯತ, ಮತ್ತೊಂದ್ ಕಡೆ ಪ್ರಬಲವಾಗಿ ಅಲ್ಪಸಂಖ್ಯಾತ, ಇನ್ನು ಉಳಿದ 2 ಸಮುದಾಯಗಳಿಗೂ ನೀಡಬೇಕು ಅಂತ ಇದೆ. ಅದರಲ್ಲಿ ಲಿಂಗಾಯತ ಸಮುದಾಯದಲ್ಲಿ ನಿಮ್ಮ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ತಮ್ಗೇನಾದ್ರೂ ಸ್ಥಾನಮಾನ ಕೊಟ್ರೆ ಉತ್ತಮವಾಗಿ, ಮತ್ತೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಸರ್ಕಾರಕ್ಕೆ ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ಅಂತ? ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಕಾರ್ಯಾಧ್ಯಕ್ಷನಾಗಿ ರಾಜ್ಯದಾದ್ಯಂತ ಸುತ್ತಾಡಿ, ಹಿಂದೆ ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಭಾಳಷ್ಟು ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಶ್ರಮ ಮಾಡಿದ್ದೇನೆ. ಈಗ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರು ಸಹಿತ ಇವತ್ತು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು, ಸಮುದಾಯವನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು, ಯಾಕೆಂದರೆ ಲಿಂಗಾಯತ ಸಮುದಾಯ ಇದು ಪ್ರಬಲ ಸಮುದಾಯ. ಇವತ್ತು ಲಿಂಗಾಯತ ಸಮುದಾಯದಿಂದ ಸುಮಾರು 36 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿದ್ದಾರೆ. ಹೀಗಾಗಿ ಇವತ್ತು ಅವರ ಕೊಡುಗೆನೂ ಅಪಾರವಾದಂಥದ್ದಿದೆ ಎಲ್ಲರ ಜೊತೆಯಲ್ಲಿ. ನಮ್ಮ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ಒಂದು ಆಧಾರದ ಮೇಲೆ ಇವತ್ತು ನಾವೆಲ್ಲರಿಗೂ ಪ್ರಾತಿನಿಧ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಎಲ್ಲರಿಗೂ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಲಿಂಗಾಯತ ಸಮುದಾಯಕ್ಕೂ ಸಹಿತ ಪ್ರಾಪರಾಗಿ ರಿಪ್ರೆಸೆಂಟೇಷನ್ ಕೊಡಬೇಕು ಅನ್ನುವಂಥದ್ದು ಇವತ್ತು ಸಮುದಾಯದವರ ಅಭಿಪ್ರಾಯ ಆಗಿದೆ, ಒಂದು ಅಭಿಲಾಷೆ ಆಗಿದೆ. ಹೀಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷನಾಗಿಯೂ ಇವತ್ತು ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇನೆ ಎಲ್ಲ ಹಂತದಲ್ಲಿ. ಹಾಗೆ ಇವತ್ತು ಜವಾಬ್ದಾರಿ ಹೆಚ್ಚುವರಿಯಾಗಿ ಕೊಟ್ಟರೆ ಅದನ್ನು ನಿಭಾಯಿಸುತ್ತೇನೆ ಅನ್ನುವಂಥ ಒಂದು ಭರವಸೆ ನನಗಿದೆ. ಇದಿಷ್ಟು ಮಾಜಿ ಸಚಿವರು ಈಶ್ವರ್ ಖಂಡ್ರೆ ಅವರು ಆಡಿದ ಮಾತು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಈರಣ್ಣ ಬಸ್ವಾ, ಟಿವಿ9 ಬೆಂಗಳೂರು.